ಇನ್ನು A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರನ್ನು ಕೂಡ ಅವರ ಕುಟುಂಬ ಸದಸ್ಯರು ಭೇಟಿ ಮಾಡಿದ್ದಾರೆ. ತಾಯಿ ಮತ್ತು ತಮ್ಮನಿಂದ ಪವಿತ್ರ ಗೌಡ ಅವರ ಭೇಟಿಯಾಗಿದೆ. ರೇಣುಕಾ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಜೈಲಿನಲ್ಲಿರುವಂತಹ ಮಗಳನ್ನ ಭೇಟಿಯಾಗಿದ್ದಾರೆ. ಪವಿತ್ರ ತಾಯಿ ಕಾನೂನು ಹೋರಾಟದ ಬಗ್ಗೆ ಮಗಳ ಬಳಿ ಚರ್ಚೆಯನ್ನು ನಡೆಸಿದ್ದಾರೆ. ತಾಯಿ ಪವಿತ್ರ ಗೌಡಗೆ ಧೈರ್ಯವನ್ನು ತುಂಬಿ ವಾಪಸ್ ಆಗಿದ್ದಾರೆ. ಪವಿತ್ರ ತಾಯಿ ಸಮತಾ ಬಂದು ಹೋದ ನಂತರ ಭೇಟಿಯಾಗಿದ್ದಾರೆ. ಅವರ ಅಮ್ಮ ಸಮತಾಗೆ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಆಪ್ತರು ಜೈಲಿಗೆ ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿಯೇ ಇವತ್ತು ಪವಿತ್ರ ಗೌಡ ಅವರ ತಾಯಿಯೇ ಖುದ್ದು ಜೈಲಿಗೆ ಭೇಟಿ ಕೊಟ್ಟಿದ್ರು. ಈ ಹಿಂದೆ ಅವರ ಸಹೋದರ ಬಂದಿದ್ದ, ಅದಾದ ಮೇಲೆ ಹಲವರು ಅವರ ಆಪ್ತರು ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ರು. ಅದರಲ್ಲೂ ಕೂಡ ಸಮತಾ ಏನಿದ್ದಾರೆ ಇವರು ಪವಿತ್ರ ಗೌಡ ಅವರ ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು, ಜೊತೆಗೆ ಅವರ ಆಪ್ತ ಸ್ನೇಹಿತೆ. ಆಕೆ ಯಾವಾಗ ಪವಿತ್ರ ಗೌಡಳನ್ನು ಭೇಟಿ ಮಾಡಿ ದರ್ಶನನ್ನು ಭೇಟಿ ಮಾಡಿದ್ರು, ಪೊಲೀಸರು ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟರು. ಈ ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರದ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲಿಕ್ಕೆ ಮುಂದಾಗಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಇವತ್ತು A1 A2 ಈ ಪ್ರಕರಣದ ಪ್ರಮುಖ ಆರೋಪಿಗಳ ಕುಟುಂಬಸ್ಥರು ಬಂದು ಮಾತನಾಡಿಸ್ಕೊಂಡು ಹೋಗಿರುವಂಥದ್ದು, ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ? ಪ್ರೇಮ್, ಖಂಡಿತವಾಗೂ ಈಗಾಗಲೇ ದರ್ಶನ್ ಕುಟುಂಬ ಇರ್ಬೋದು ಅಥವಾ A1 ಆರೋಪಿಯಾದ ಪವಿತ್ರ ಗೌಡ ಕುಟುಂಬಸ್ಥರು ಸಹ ಜೈಲಿಗೆ ಭೇಟಿ ಕೊಟ್ಟಿದ್ರು. ಮೊದಲಿಗೆ ಬೆಳಗ್ಗೆ 9:30ಗೆ ಪವಿತ್ರ ಗೌಡ ಅವರ ತಾಯಿ ಮತ್ತು ತಮ್ಮ ಜೈಲಿಗೆ ಭೇಟಿ ಕೊಟ್ಟಿದ್ರು. ಸುಮಾರು ಅವರಿಗೆ 11 ರಿಂದ 12 ಗಂಟೆ ಸಮಯಕ್ಕೆ ಎಂಟ್ರಿ ಸಿಗ್ತದೆ. ಆಗ ನಂತರ ಏನು ಜೈಲಿನ ಒಳಗಡೆ ಹೋಗಿ ಮಗಳನ್ನು ಭೇಟಿಯಾಗಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಗಳ ಜೊತೆ ಹಂಚ್ಕೊಂಡಿದ್ದಾರೆ. ಜೊತೆಗೆ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಳಿಗೆ ತಾಯಿಯಿಂದಲೂ ಸ್ವಲ್ಪ ಧೈರ್ಯ ತುಂಬುವಂಥ ಕೆಲಸ ಆಗ್ತದೆ. ಯಾಕಂದರೆ ಕಳೆದ ಶನಿವಾರ ಬಂದು ಹೋಗಿದ್ದು ಹೊರತುಪಡಿಸಿದರೆ ಇಲ್ಲಿ ತನಕ ಯಾರೂ ಸಹ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಏನು ಪವಿತ್ರ ಗೌಡ ಅವರ ತಾಯಿ ಭೇಟಿ ಮಾಡಿ ಹೋಗಿರುವಂಥದ್ದು. ಒಂದು ಕಡೆಗೆ ಸಮತಾ ಜೈಲಿಗೆ ಬಂದು ಹೋಗಿದ ನಂತರ ಏನು ಪವಿತ್ರ ಗೌಡ ಇರ್ಬೋದು ದರ್ಶನನ್ನು ಭೇಟಿ ಮಾಡಿ ಹೋದ ನಂತರ ಇಲ್ಲಿ ತನಕ ಅವರ ಆಪ್ತರು ಇರ್ಬೋದು ಅಥವಾ ಸ್ನೇಹಿತರು ಇರ್ಬೋದು ಯಾರೂ ಸಹ ಜೈಲ್ ಕಡೆ ಬರ್ತಾ ಇಲ್ಲ. ಯಾಕಂದರೆ ಪ್ರಮುಖ ಕಾರಣ ಏನಂತಂದರೆ ಸಮತಾ ಬಂದು ಜೈಲಿಗೆ ಭೇಟಿ ಕೊಟ್ಟು ಹೋದ ನಂತರ ಪೊಲೀಸರು ಆಕೆಗೆ ನೋಟಿಸ್ ಕೊಟ್ಟು ಆಕೆಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ತನಿಖೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಅವರ ಆಪ್ತರು ಬಂದು ಹೋದರೆ ಮತ್ತಷ್ಟು ನಮಗೇನಾದರೂ ಕಷ್ಟ ಆಗ್ತದಾ ಅಥವಾ ನನಗೆ ಸಂಕಷ್ಟ ಬರ್ಬೋದು ಅಂತೇಳಿ ಯಾರೂ ಸಹ ಜೈಲು ಬಳಿ ಬರ್ತಾ ಇಲ್ಲ. ಇನ್ನೊಂದು ಕಡೆಗೆ ಈಗಾಗಲೇ A2 ಆರೋಪಿ ಆಗಿರುವಂತಹ ದರ್ಶನ್ ಅವರ ಕುಟುಂಬಸ್ಥರು ಸಹ ಬಂದಿದ್ದಾರೆ. ಜೊತೆಗೆ ಈಗಾಗಲೇ ವಿಜಯಲಕ್ಷ್ಮಿ ಇರ್ಬೋದು ಅಥವಾ ಅವರ ಮಗನ ಜೊತೆಲಿ ಇನ್ನೊಬ್ರು ಬಂದಿದ್ದಾರೆ ಮತ್ತು ಅವರ ಅಕ್ಕನ ಮಗನ ಜೊತೆಲಿ ಬಂದಿರೋದು. ಒಟ್ಟು 4 ಜನ ಈಗ ದರ್ಶನ್ ಭೇಟಿಗಾಗಿ ಒಳಗಡೆ ಹೋಗಿರುವಂಥದ್ದು. ಅಂದರೆ 3 ಗಂಟೆ ತನಕ ಸಹ ಊಟದ ಸಮಯ ಆಗಿದ್ದರಿಂದ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ 3:30 ನಂತರ ಅವರು ಈಗ ದರ್ಶನ್ ಭೇಟಿಗೆ ತೆರಳಿದ್ದಾರೆ. ಒಂದು ಕಡೆಗೆ ಪವಿತ್ರ ಗೌಡ ತಾಯಿ ಬಂದು ಹೋದ ನಂತರ ಈಗ ಅವರ ವಕೀಲರಾದಂತಹ ನಾರಾಯಣ ಸ್ವಾಮಿ ಅವರು ಸಹ ಪವಿತ್ರ ಗೌಡ ಭೇಟಿಗೆ ತೆರಳಿರುವಂಥದ್ದು. ಒಂದು ಕಡೆಗೆ ವಿಜಯಲಕ್ಷ್ಮಿ ಒಳಗಡೆ ಈಗಾಗಲೇ ಏನು ದರ್ಶನನ ಭೇಟಿಯಾಗಿ ಒಂದಷ್ಟು ಮಾತುಕತೆಗಳನ್ನು ಮಾಡೋದಕ್ಕೆ ಹೋಗಿದ್ದಾರೆ. ಎಲ್ಲ ಒಂದು ಕಡೆಗೆ ದರ್ಶನ ಭೇಟಿಗೆ ಹೋಗಿರುವಂಥ ವಿಜಯಲಕ್ಷ್ಮಿ ಇನ್ನಷ್ಟು ಒಂದು ಕಾನೂನು ಪ್ರಕ್ರಿಯೆ ಇರ್ಬೋದು ಅಥವಾ ವಕೀಲರ ಸಮ್ಮುಖದಲ್ಲಿ ಇನ್ನಷ್ಟು ಏನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ಚರ್ಚೆ ನಡೀತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆಗೆ ಇವತ್ತು ವಕೀಲರ ತಂಡ ಇರ್ಬೋದು ಅಥವಾ ಪವಿತ್ರ ಗೌಡ ಮತ್ತು ದರ್ಶನ್ ಕುಟುಂಬದವರು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಒಂದು ಕಡೆಗೆ ದರ್ಶನ್ಗೆ ಬೇಕಾದಂಥ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ತಂದಿದ್ರು. ಆದರೆ ಜೈಲಿನ ಚೆಕ್ ಪೋಸ್ಟ್ ಬಳಿ ಅದಕ್ಕೆ ಅವಕಾಶ ಕೊಡದೆ ವಾಪಸ್ ಕಳಿಸಿರೋದು. ಬರೀ ಹಣ್ಣನ್ನು ಮಾತ್ರ ತೆಗೆದುಕೊಂಡು ಬನ್ನಿ, ಉಳಿದಂಥ ಯಾವುದನ್ನು ತೆಗೆದುಕೊಂಡು ಬರೋದು ಬೇಡ ಅಂತೇಳಿ ಜೈಲ್ ಚೆಕ್ ಪೋಸ್ಟ್ ಸಿಬ್ಬಂದಿ ವಾಪಸ್ ಕಳಿಸಿರುವಂಥ ಘಟನೆನೂ ಆಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು 2 ಕುಟುಂಬದ ಸದಸ್ಯರು ಭೇಟಿ ಕೊಟ್ಟಿದ್ರು. ಸಹಜವಾಗಿಯೇ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತುಕತೆ ಆಗಿರುತ್ತೆ.